ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವ ಮಾನ್ಯ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ AR ಕುರುಬರ್ ಸರ್ ಅವರೇ ಮತ್ತು ಮಾನ್ಯ ಬೀಜ ಘಟಕದ ಮುಖ್ಯಸ್ಥರಾದ ಅರುಣ್ ಕುಮಾರ್ ಬಸ್ಮನಿ ಸರ್ ಅವರೇ ಮತ್ತು ಕೃಷಿ ಇಲಾಖೆಯಿಂದ ಅಧಿಕಾರಿಗಳಾದ ನೈಮ್ ಸರ್ ಅವರೇ ಮತ್ತು ಮುಖ್ಯವಾಗಿ ನಮ್ಮ ಹೈಬ್ರಿಡ್ ತಳಿಯನ್ನು ಬೆಳೆಸಿ ಈ ರೀತಿ ನಮಗೂ ಹುರಿದುಂಬಿಸಿ ಮತ್ತು ಅವರು ಅದಕ್ಕೆ ಧೈರ್ಯ ತುಂಬಿದ್ದು ಮತ್ತು ಭಾಳಷ್ಟು ರೈತರಿಗೆ ಈ ಬೆಳೆಯನ್ನು ಮತ್ತು ಈ ಹೈಬ್ರಿಡ್ ತಳಿಯನ್ನು ಪರಿಚಯ ಮಾಡಿಕೊಟ್ಟ ಈ ಹೊಲದ ರೈತರಾದ ಶಿವಾಜಿ ಅವರೇ ಮತ್ತು KVK ಮುಖ್ಯಸ್ಥರಾದ ಡಾಕ್ಟರ್ ತಿಮ್ಮಣ್ಣ ಅವರೇ ಮತ್ತು ಗೌಡ್ರು, ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ವಿಕಾಸ್ ಕುಲಕರ್ಣಿ ಅಂತ. ಈ ಹೈಬ್ರಿಡ್ ತಳಿಯನ್ನು ನಾವು 2023ರಲ್ಲಿ ಬಿಡುಗಡೆ ಮಾಡಿ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಶಿಫಾರಸು ಮಾಡಲಾಯಿತು. ಈ ಕರ್ನಾಟಕ ರಾಜ್ಯಕ್ಕೆ ಇದನ್ನು ನಾವು ಬೆಳಿಬೋದು, ರೈತರಿಗೆ ಕೊಡಲಿಕ್ಕೆ ಪರಿಚಯ ಮಾಡ್ಬೋದು ಅಂತ ಹೇಳಿ. ಸೊ ಇದನ್ನು ಮಾಡಬೇಕಾದ್ರೆ ನಾವು ಒಂದೇ ವರ್ಷಕ್ಕೆ ಇದನ್ನು ನಾವು ಬಿಡುಗಡೆ ಮಾಡಲಿಲ್ಲ. ಅದರ ಹಿಂದೆ ಸತತವಾಗಿ 7-8 ವರ್ಷ ನಾವು ಅದನ್ನು ಪರೀಕ್ಷೆ ಮಾಡಿದೆವು. ಎಲ್ಲಿಂದ ಅಂತಂದ್ರೆ ಕರ್ನಾಟಕ, ತಮಿಳುನಾಡು ಹಿಡ್ಕೊಂಡು, ಪಂಜಾಬದಿಂದ ಹಿಡ್ಕೊಂಡು ಇದನ್ನು ಪರೀಕ್ಷೆಗಳನ್ನು ಮಾಡ್ತಾ ಬಂದೆವು. ಮಾಡಿ ಎಲ್ಲೇ ಇದು ಸೂಕ್ತವಾಗಿದೆ ಮತ್ತು ರೈತರಿಗೆ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಕಂಡು ಹಿಡಿದು ಅದನ್ನು ಕರ್ನಾಟಕ ರಾಜ್ಯಕ್ಕೆ ಮತ್ತು ಸದರ್ನ್ ಇಂಡಿಯಾ, ಅದು ಭಾರತ ದೇಶದ ಕೆಳಗಿನ ಮಹಾರಾಷ್ಟ್ರದಿಂದ ಕೆಳಗಡೆ ಈ ಬೆಳಿಲಿಕ್ಕೆ ಸೂಕ್ತ ಅಂತ ಹೇಳಿ ಗೌರ್ಮೆಂಟ್ ಆಫ್ ಇಂಡಿಯಾ ಶಿಫಾರಸು ಮಾಡ್ತು. ಸೊ ಆ ದಿಸೆಯಲ್ಲಿ ಈಗ ನಾವು 23ರಲ್ಲಿ ಬಿಡುಗಡೆ ಮಾಡಿದೆವು. ಬಟ್ ಮಾಡಿದ ಮೇಲೆ ಅದನ್ನು ನಿಮ್ಮಂಥ ರೈತರು ಅದಕ್ಕೆ ಪ್ರೋತ್ಸಾಹ ಕೊಡಬೇಕು, ಅದು ಭಾಳ ಮುಖ್ಯವಾಗಿದೆ. ಸೊ ಅದರ ಗುಣಧರ್ಮಗಳು ಸಾಕಷ್ಟು ಒಳ್ಳೆ ಇಳುವರಿ ಕೊಡುವ ಸಾಮರ್ಥ್ಯ ಇದೆ ಮತ್ತು ಎಣ್ಣೆ ಅಂಶ, ಇದು ಎಣ್ಣೆ ಕಾಳು ಬೆಳೆ ಇರೋದ್ರಿಂದ ಎಣ್ಣೆ ಅಂಶನೂ ಚೆನ್ನಾಗಿದೆ. ಅದಕ್ಕೂ ವಿವರವಾಗಿ ಹೇಳ್ತೀನಿ ನಾನು. ಅದರ ಜೊತೆಗೆ ನಿಮ್ಮ ಕೃಷಿ ವಿಶ್ವವಿದ್ಯಾಲಯದ ವಿಸ್ತರಣಾ ಘಟಕ ಆಗಿರ್ಬೋದು, KVK ಆಗಿರ್ಬೋದು ಮತ್ತು ಬೀಜ ಘಟಕ ಆಗಿರ್ಬೋದು, ಇದು ಒಂದ್ಸಲ ಯಾವುದೇ ತಳಿ ಮತ್ತು ಹೈಬ್ರಿಡ್ ತಳಿ ವಿಶೇಷವಾಗಿ ನಾವು ಬಿಡುಗಡೆಗೊಳಿಸಿದ ಮೇಲೆ ಇದನ್ನು ಮುಂದೆ ನಡೆಸಬೇಕಾಗಿದ್ದು ಎಲ್ಲರದು ಜವಾಬ್ದಾರಿ ಆಗ್ತದೆ. ಅದರಲ್ಲಿ ಈ ನಮ್ಮ ಸೂರ್ಯಕಾಂತಿ ಈ ಸಂಕಲನ ತಳಿಗೆ ಬಹಳವಾಗಿ ನಮಗೆ ಎಲ್ಲ ದಿಸೆಯಿಂದ ಸಪೋರ್ಟು ಮತ್ತು ಪ್ರೋತ್ಸಾಹ ಸಿಗ್ತಾ ಇದೆ. ಅದಕ್ಕೋಸ್ಕರ ನಿಮ್ಮಂಥ ರೈತರ ಹೊಲಗಳಿಗೆ ಇದು ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಸೊ ಆ ದಿಸೆಯಲ್ಲಿ ಈ ಸಂಕಲನ ತಳಿಯ ಬಗ್ಗೆ ನಾವು ಹೇಳ್ಬೇಕಂತಂದರೆ, ಇದು ಹೈಬ್ರಿಡ್ ತಳಿ RSFH 700 ಅಂತ, ರಾಯಚೂರು ಯೂನಿವರ್ಸಿಟಿದು 700 ನಂಬರ್ ಸೂರ್ಯಕಾಂತಿಯಲ್ಲಿ ಸಂಕಲನ ತಳಿ. ಇದು ನಮ್ಮದಲ್ಲಿ ನಮ್ಮ ಬೀಜ ಘಟಕದಲ್ಲಿ ಇದು ಬೀಜ ಸಿಗ್ತದೆ. ಇದು 90ರಿಂದ 95 ದಿವಸಕ್ಕೆ ಕಟಾವಿಗೆ ಬರ್ತದೆ. ಅಂತಂದ್ರೆ ಹೆಚ್ಚು ಕಡಿಮೆ 3 ತಿಂಗಳೊಳಗೆ ಇದು ಕಟಾವಿಗೆ ಬರ್ತದೆ. ಅಲ್ಪಾವಧಿ ಮೊದಲು ನೀವು ಯಾರು ಸೂರ್ಯಪಾನ ಹಾಕಿದ್ರಿ ಅಂತಂದ್ರೆ 4 ತಿಂಗಳು ಬೆಳೆ ಆಗಿತ್ತು. ಇದು 115ರಿಂದ 120 ದಿವಸಕ್ಕೆ ಮಾಗಲಿಕ್ಕೆ ಕಟಾವಿಗೆ ಬರ್ತಿತ್ತು. ಈಗ ಅದನ್ನು ಕಡಿಮೆ ಮಾಡಿ ಯಾಕಂದ್ರೆ ನಮ್ಗೆ ನೀರು ಸಿಗಂಗಿಲ್ಲ, ನೀರು ಸಿಕ್ಕರೆ ವಾತಾವರಣ ಸಿಗಂಗಿಲ್ಲ, ಇಲ್ಲಾಂದ್ರೆ ನಾವು ಮತ್ತೊಂದು ಬೇರೆ ಬೆಳೆ ಹಾಕಬೇಕಾಗಿರ್ತದೆ. ಸೊ ಅದಕ್ಕೋಸ್ಕರ ಈ 3 ತಿಂಗಳೊಳಗೆ ಅವಕಾಶದೊಳಗೆ ಏನು ನಾವು ಬೆಳಿಬೇಕು ಅಂಥೇಳಿ ಅಂಥ ಇದರಲ್ಲಿ ನಾವು ಇದನ್ನು ಆಲ್ಮೋಸ್ಟ್ 1 ತಿಂಗಳದಂತ ಅಂದ್ರೆ 25ರಿಂದ 30 ದಿವಸದ ಅವಧಿಯನ್ನು ಇದನ್ನು ನಾವು ಕಡಿಮೆ ಮಾಡಿದೆವು. ಯಾವಾಗಲೂ ಏನಾಗುತ್ತೆ, ಅವಧಿಯನ್ನು ನಾವು ಕಡಿಮೆ ಮಾಡಿದಾಗ ಅದರ ಬೆಳೆಯುವ ಶಕ್ತಿ ಮತ್ತು ಇಳುವರಿ ಪ್ರಮಾಣನೂ ಕಡಿಮೆ ಆಗ್ತಾ ಇರ್ತದೆ. ಬಟ್ ಈ ಸಂಕಲನ ತಳಿಗಳಲ್ಲಿ ಅಥವಾ ಯಾವ್ದು ಬಿಡುಗಡೆ ಹೊಂದಿದ್ದಾವೆ ಅದು ಸಂಕಲನ ತಳಿಗಳಲ್ಲಿ ಅದನ್ನು ಆಗ್ಲಾರ್ದಂಗೆ ನಾವು ನೋಡ್ಕೊಂಡಿದ್ದೇವೆ. ಅಂತಂದರೆ ಬೆಳೆಯ ಅವಧಿ ಕಡಿಮೆ ಆದರೂ ಸಹ ಇಳುವರಿ ಪ್ರಮಾಣ ಕಡಿಮೆ ಆಗಬಾರ್ದು. ಸೊ ಆ ದಿಸೆಯಲ್ಲಿ ಇವತ್ತು ಶಿವಾಜಿ ಅವರು ಹೇಳ್ತಾ ಇದ್ರು, ಇವರು 5 ಕ್ವಿಂಟಲ್ ಪ್ರತಿ ಎಕರೆಗೆ ಬರ್ತದೆ ಅಂಥೇಳಿ. ಇದೇ ಹೈಬ್ರಿಡನ್ನು ನಾವು ಬೇರೆ ಲಿಂಗಸೂರದಲ್ಲಿ ಬೇರೆ ರೈತರು ಬೆಳೆದಿದ್ದು ಅವರು 9 ಕ್ವಿಂಟಲ್ ತನಕನೂ ಈ ಬೆಳೆಯ ಇಳುವರಿಯನ್ನು ತೆಗೆದಿದ್ದಾರೆ. ಸೊ ನಾವು ಈಗ ಅದು ಮಳೆಗಾಲದಲ್ಲಿ, ಇದು ಏನಿದೆ ಈಗ ಬೇಸಿಗೆ ಕಾಲ, ಮೇಲಿನ ಬೇಸಿಗೆ ಪ್ರಕೃತಿ ನೀವು ನೋಡ್ತಾ ಇದ್ರಿ ಮತ್ತು ನೀರಿನ ಅಭಾವನೂ ಇರ್ತದೆ ಅದಕ್ಕೆ. ಸೊ ಹೀಗಾಗಿ ನಾವು 9 ಕ್ವಿಂಟಲ್ ಬರಲಿಕ್ಕಿಲ್ಲ, ಬಟ್ 6ರಿಂದ 6.5 ಕ್ವಿಂಟಲ್ ಅಂತೂ ಸಹಜವಾಗಿ ಇದು ಬರ್ತದೆ. ಇದಕ್ಕೆ ಮುಖ್ಯ ಉದ್ದೇಶ, ಈಗ ಶಿವಾಜಿ ಅವರು ನಾವು ಸಂಕಲನ ತಳಿ, ಒಳ್ಳೆಯ ಸಂಕಲನ ತಳಿ ಮತ್ತು ಬೀಜ ಕೊಟ್ಟಿದ್ದೆವು. ಬಟ್ ಅದರ ಜೊತೆಗೆ ಅವ್ರು ಏನು ಮಾಡಿದ್ದಾರೆ, ಏರು ಬೋಧಗಳನ್ನು ಮಾಡಿ ಅದನ್ನು ಕೈಯಿಂದ ಬೀಜ ಊರಿಸಿದ್ದಾರೆ. ಏರು ಬೋಧ ಮಾಡಿದರೆ ಏನಾಗ್ತದೆ ಅಂತಂದ್ರೆ, ನೀರು ಏನು ಕೊಡ್ತಿರಲ್ಲ ಅಲ್ಲೇ ಇಂಕೋತದೆ ಮತ್ತು ಬೆಳೆಯ ಬೇರಿಗೆ ಡೈರೆಕ್ಟಾಗಿ ಸಿಗ್ತದೆ. ಸೊ ಎಲ್ಲೂ ಬೇರೆ ಕಡೆ ಹೊರದು ಹೋಗಂಗಿಲ್ಲ. ಸೊ ಹೀಗಾಗಿ ಏರು ಮಡಿ ಅಥವಾ ಬೋಧಗಳನ್ನು ಮಾಡಿ ಕೈಯಿಂದ ಊರಿಸಿದರೆ ಬೀಜಗಳನ್ನು ಭಾಳ ಉತ್ತಮ ಆಗಿದೆ. ಸೊ ಅದು ಈ ನಮ್ಮ ಸೂರ್ಯಕಾಂತಿ ಬೆಳೆಗೆ ಯಾವುದೇ ಸಂಕಲನ ಬೆಳೆ ಆದರೂ ಸುದಕ್ಕೆ ಇದಕ್ಕೆ ರೆಕಮೆಂಡೇಶನ್ ಇದೆ. ಸೊ ಅದನ್ನು ರೈತರು ಅವಶ್ಯವಾಗಿ ಮಾಡಬೇಕು. ಅದರ ಜೊತೆಗೆ ಇನ್ನೊಬ್ರು ಕೇಳ್ತಾ ಇದ್ರು, ಇದನ್ನು ನಾವು ಈಗ ಇದು ಚೆನ್ನಾಗಿ ಬೆಳೆಗೆ ಬಂದದ್ರೆ ಇದು ಮುಂದೆ ವರ್ಷದಾಗ 3 ಬೆಳೆ ತೆಗಿಬೋದು. ಯಾಕಂದ್ರೆ 3 ತಿಂಗಳೊಳಗೆ ಮಾಗ್ಲಿಕ್ಕೆ ಬರ್ತದೆ.
3 ಬೆಳೆನೂ ತಗೋಬೋದಲ್ಲ, ಯಾಕೆ ತಗೋಬಾರ್ದು ಅಂತ. ತಗೋಬಹುದು, ಬಟ್ ಬೇರೆ ಬೇರೆ ಪ್ರದೇಶದಲ್ಲಿ ತಗೊಳ್ರಿ. ಇದು ಯಾಕಂದ್ರೆ ಎಣ್ಣೆಕಾಳು ಬೆಳೆ. ಎಣ್ಣೆಕಾಳು ಅಂತಂದ್ರೆ ಎಣ್ಣೆ ಅಥವಾ ಪೌಷ್ಟಿಕ ನಮಗೆ ಹೆಂಗೆ ಸಿಗ್ತದೆ ಅಂದ್ರೆ, ನಮ್ಗೆ ಎಣ್ಣೆ ಪದಾರ್ಥ ತಿನ್ನೋದ್ರಿಂದ ಏನಾಗ್ತದೆ, ಕೊಬ್ಬು ಏನು ದೇಹಕ್ಕೆ ಶಕ್ತಿ ಕೊಡ್ತದೆ. ಸೊ ಆ ಶಕ್ತಿ ಗಿಡಕ್ಕೂ ಬೇಕು. ಆ ಗಿಡಕ್ಕೆ ಎಲ್ಲಿ ಶಕ್ತಿಯಿಂದ ಬರ್ತದೆ? ಭೂಮಿಯಿಂದ ಬರ್ತದೆ. ಸೊ ಫಲವತ್ತತೆ ಕಂಟಿನ್ಯೂಸ್ ಆಗಿ ಇದನ್ನು ಬೆಳತಾ ಹೋದರೆ, ಕ್ರಾಪ್ ರೊಟೇಷನ್ ಮಾಡಲಿ, ನಾವು ಬೆಳೆ ಪರಿವರ್ತನೆ ಅಂತ ಹೇಳ್ತೇವೆ. ಸೊ ಹಿಂಗಾಗಿ ಈ ವರ್ಷ ಇಲ್ಲಿ ಈ ಪ್ರದೇಶದಲ್ಲಿ ಸೂರ್ಯಕಾಂತಿ ಬೆಳೆದ್ರೆ, ಮುಂದಿನ ಪ್ರದೇಶದಲ್ಲಿ ಮುಂದಿನ ಸೀಸನ್ದಲ್ಲಿ ಈ ಬೇರೆ ಕಡೆ ಹಾಕಬೇಕು, ಇಲ್ಲಿ ಬೇರೆ ಬೆಳೆ ಹಾಕಬೇಕು. ಒಂದೇ ಪ್ರದೇಶದಲ್ಲಿ ಅದನ್ನು ಕಂಟಿನ್ಯೂಸ್ ಹಾಕಿದರೆ ನಿಮ್ಮ ಭೂಮಿಯ ಫಲವತ್ತತೆ ಕಡಿಮೆ ಆಗ್ತದೆ. ಅದನ್ನು ನಾವು ಹೇಳ್ತೇವೆ ಅಂತೇಳಿ ಎಲ್ಲನೂ ಚೆನ್ನಾಗಿದೆ ಅಂತೇಳಿ 4 ವರ್ಷ ಬೆಳೆದ ಮೇಲೆ 5ನೇ ವರ್ಷ ಏನು ಬರೋಂಗೆ ಆಗ್ಲಾರ್ದಂಗೆ ಹಂಗೆ ಮಾಡ್ಕೋಬಾರ್ದು. ಯಾವುದು ಚೆನ್ನಾಗಿದೆ ಅದು ಯಾವ ಪ್ರಮಾಣದಲ್ಲಿ ನಾವು ಬೆಳಿಬೇಕು ಅದನ್ನು ಅರಿತುಕೊಂಡು ಬೆಳಿಬೇಕು. ಆಮೇಲೆ ನಾವು ಬೀಜಕ್ಕೆ ಬಂದರೆ, ಸಂಕರಣ ತಳಿಗತ್ತವ ಹೈಬ್ರಿಡ್ ಬೀಜಗಳು ಯಾವಾಗಲೂ ಏನಂತಂದರೆ, ನಾವು ಖಡ್ಗದ ಮೇಲೆ ನಡೆದಂಗೆ ಇದೆ. ಇದು ಹೈಬ್ರಿಡ್ ಟೆಕ್ನಾಲಜಿ ಭಾಳ ಹಳೆಯ ಟೆಕ್ನಾಲಜಿ, ಬಟ್ ಆದ್ರೂ ಸಹ ಇದು ಖಡ್ಗದ ಮೇಲೆ ನಡೆದಂಗೆ. ಅಂದರೆ ಬ್ಯಾಲೆನ್ಸ್ ತಪ್ಪಬಾರ್ದು. ಯಾವಾಗ ಬ್ಯಾಲೆನ್ಸ್ ತಪ್ತೇವೆ ನಾವು ಅಂತಂದ್ರೆ, ಹೈಬ್ರಿಡ್ ತಳಿ ಚೆನ್ನಾಗಿದೆ, ಬಟ್ ಬೀಜ ಎಲ್ಲಿಂದ ತರ್ತಾ ಇದ್ದೇವೆ ಅದು ಬಹಳ ಮುಖ್ಯ. ಸರಿಯಾದ ಪ್ರಮಾಣೀಕೃತ ಬೀಜವನ್ನೇ ನೀವು ತಗೋಬೇಕು, ಮತ್ತು ಅದು ಅಥೆಂಟಿಕ್ ಸೋರ್ಸ್ದಿಂದ ತಗೋಬೇಕು. ಯಾರೋ ಬಂದ್ರು, ಯಾರೋ ಕುಲ ಬೀಜ ಕೊಟ್ಟರು ಅಂತಂದ್ರೆ ಹೈಬ್ರಿಡ್ ಬೀಜ ಯಾರು ತಗೊಳಕ್ ಹೋಗ್ಬೇಡ್ರಿ ದಯವಿಟ್ಟು. ಯಾಕಂದ್ರೆ ಅದು ಮುಂದೆ ಯಾವ ರೀತಿ ಬರ್ತದೆ ಅಂತೇಳಿ ಯಾರಿಗೂ ಹೇಳಕ್ ಆಗಂಗಿಲ್ಲ. ಹೈಬ್ರಿಡ್ ಬೀಜಗಳನ್ನ ನೀವು ತಗೋಬೇಕಾದಂತಾರೆ ಪ್ಯಾಕೆಟ್ ಆಗಿದ್ದು ಬಿಲ್ ತಗೊಂಡು ನೀವು ಎಲ್ಲೇ ತಗೊಳ್ರಿ, ವಿಶ್ವವಿದ್ಯಾಲಯದ ತಗೊಂಡ್ರೆ ಪ್ಯಾಕೆಟ್ ಇದ್ದಿದ್ದ ಬೀಜಗಳನ್ನ ಮತ್ತು ಬಿಲ್ ಸಮೇತ ನೀವು ತಗೋಬೇಕು. ಇದರಿಂದ ಏನಾಗ್ತದೆ, ಅವು ಅಥೆಂಟಿಕ್ ಸೋರ್ಸ್ ಅಂತ ಹೇಳಿ ಅದನ್ನ ಪರೀಕ್ಷೆ ಮಾಡಿರ್ತಾರೆ ಬೀಜಗಳನ್ನ. ನೀವು ಕೊಡೋಕ್ಕಿಂತ ಮೊದಲು ಆ ಪರೀಕ್ಷೆ ಮಾಡಿದ ಬೀಜಗಳನ್ನೇ ನೀವು ಸರ್ಟಿಫೈಡ್ ಸೀಡ್ಸ್ ಅಂತೇವೆ, ಅಂತ ಬೀಜಗಳನ್ನೇ ನೀವು ತಗೊಂಡು ಬೆಳೆದ್ರೆ, ಯಾವಾಗ ಅಂದ್ರೆ ಸಂಕರಣ ತಳಿಗಳ ಬೀಜಗಳು ಮುಖ್ಯವಾಗಿ ಅವನ್ನ ನೀವು ಅನುಸರಿಸಬೇಕು. ಅದರ ಜೊತೆಗೆ ಇದು ಯಾವುದೇ ಪ್ರದೇಶದಲ್ಲಿ ಮತ್ತು ಯಾವುದೇ ಸೀಸನ್ದಲ್ಲಿ ಇದನ್ನು ಬೆಳಿಬಹುದು. ಆದರೂ ಸಹ ಹೂವಾಡೋ ಸಮಯದಲ್ಲಿ, ಯಾಕಂದ್ರೆ ಹೂವಾಡೋ ಮುಂದೆ ಇದಕ್ಕೆ ನೀವು ನೋಡಿರ್ಬೋದು ಹಳದಿ ಪೌಡರ್ ಬರ್ತಾ ಇರ್ತದೆ, ಅದೇ ಪರಾಗರೇಣು. ಅದು ಇತ್ತಂದ್ರೆ ಬೀಜ ಕಟ್ತದೆ. ಸೊ ಈಗ ಹೆಂಗೆ ಬೀಜ ಪೂರ್ತಿ ಕಟ್ಕೊಂಡಿದೆ, ಸೊ ಅದು ಆ ಹಳದಿ ಪೌಡರು ಚೆನ್ನಾಗಿ ಅದಕ್ಕೆ ತೆನಿಗೆ ಹತ್ಕೊಂಡಿದೆ. ಸೊ ಹಿಂಗಾಗಿ ಪೂರ ಬೀಜ ಕಟ್ಕೊಂಡಿದೆ. ಸೊ ಅದು ಮಳಿ ಈಗ ಮುಂಗಾರಿಗೆ ಹಾಕಿದ್ರೆ ಅಂತಾರೆ, ಮಳಿ ಅದರಲ್ಲಿ ಬಂತು ಅಂತಂತಾರೆ, ಏನು ಹಳದಿ ಪೌಡರ್ ತೊಳೆದ್ಕೊಂಡು ಹೋಗು ಬೀಜ ಕಟ್ಟುವ ಪ್ರಮಾಣ ಕಡಿಮೆ ಆಗ್ತದೆ. ಸೊ ಈ ರೀತಿ ಈಗ ನೀವು ನೋಡಿದ್ರಿ, ಈಗ ಹೊಲದಲ್ಲೇ ನೋಡಿದ್ರಿ, ಇಲ್ಲಿ ಪೂರ್ತಿ ನಡುವಿನ ತನಕನು ಯಾವುದು ಗ್ಯಾಪ್ ಇರ್ಲಾರ್ದೆ, ಸೂರ್ಯಕಾಂತಿಯಲ್ಲಿ ಯೂಶಲಿ ಏನಂತಾರೆ, ನಡುವಿಂದ ಏನಪ್ಪ ದೇವ್ರಿಗೆ ಅದು ಕಟ್ಟಂಗಿಲ್ಲ ಅಂತ ತಿಳ್ಕೊತಾರೆ. ಬಟ್ ಇದ್ರೊಳಗೆ ಹಂಗ ಆಗಿಲ್ಲ, ಹೌದಾ? ಇದು ಆಗಿಲ್ಲ. ಎದಕ್ಕೆ ಅಂತಂದ್ರೆ, ಒಂದು ಆ ಬೀಜ ತಳಿ ಏನಿದೆ ಹೈಬ್ರಿಡ್ ತಳಿ, ಅದು ಬಹಳ ಚೆನ್ನಾಗಿದೆ, ಹೈ ಸೆಲ್ಫ್ ಫರ್ಟೈಲ್ ಅಂತಂತೇವೆ. ಅದಕ್ಕೆ ಅದನ್ನ ತೆನಿ ಮುಚ್ಚಿದ್ರಸೋದಕ್ಕೆ ಅದು ಕಾಳು ಕಟ್ತದೆ ಅಂತ ಹೈಬ್ರಿಡ್ ಒಂದು. ಆಮೇಲೆ ಅದರ ಜೊತೆಗೆ ಆ ಭೂಮಿಯಲ್ಲಿ ಫಲವತ್ತತೆನೂ ಅದೇ ರೀತಿ ಇದೆ ಅಂತ. ಬೀಜ ಕಟ್ತದೆ ಒಂದು, ಬಟ್ ಬೀಜ ಪಿಂಡ ಆಗ್ಬೇಕು ಅಥವಾ ದಪ್ಪ ಆಗ್ಬೇಕು ಅಂತ ಹೇಳ್ತೇವಲ್ಲ, ಅದು ಎಲ್ಲಿಂದ ಬರ್ಬೇಕು ಅಂತಾರೆ, ಭೂಮಿಯಿಂದ. ಅದು ಫಲವತ್ತತೆ ಇದ್ರೆ ಅದನ್ನ ರಸ ಹೀರ್ಕೊಂಡು ಅದು ಕಾಳ ದಪ್ಪ ಆಗ್ತದೆ. ಸೊ ಆಗೋಸ್ಕರ ಇವು ಎರಡೂ ಇಲ್ಲಿ ಕೂಡಿದಿರೋದ್ರಿಂದ ಇದು ಪೂರ್ತಿ ಪ್ರಮಾಣದಲ್ಲಿ ಬೀಜ ಕಟ್ಟಿದೆ, ಮತ್ತು ಪೂರ್ತಿ ಸೆಂಟರ್ ತನಕ, ತೆನೆ ಸೆಂಟರ್ ತನಕನೂ ಪೂರ್ತಿ ಇದು ಕಾಳು ಕಟ್ಟಲಿಕ್ಕೆ ಅನುಕೂಲ ಆಗಿದೆ. ಸೊ ಇದು ನಮ್ಮ ವಿಶ್ವವಿದ್ಯಾಲಯದಿಂದ ಇದು ಈ ಬಿಡುಗಡೆಗೊಳಿಸಿದ್ದು, ಇದರದೇ ಬೀಜ ಇದು ರೇಟು ಅಂತಂದ್ರೆ, ಇದು 2 kg ಪ್ಯಾಕೆಟ್. ಇದು ಒಂದು ಪ್ಯಾಕೆಟು 1 ಎಕರೆಗೆ ಬೇಕಾಗ್ತದೆ. 1 ಎಕರೆಗೆ ಇದು 2 kg ಬೀಜ. ಇದರ ರೇಟು 1200 ರೂಪಾಯಿ. ಒಂದು ಪ್ಯಾಕೆಟಿಗೆ 1200 ರೂಪಾಯಿ, ಅಂದ್ರೆ 600 ರೂಪಾಯಿಗೆ 1 kg. ಇದನ್ನ ನೀವು ಬೇರೆ ಇದಕ್ಕೆ ನೋಡಿದ್ರೆ, ಬೇರೆ ಕಂಪ್ನಿದವರು ಇದನ್ನು ನೋಡಿರ್ಬೋದು, ಅವ್ರು ಮಿನಿಮಮ್ 2500 3000ಕ್ಕಿಂತ ಕಡಿಮೆ ಇಲ್ಲ. ಸೊ ಹಂಗಂತೇಳಿ ನಾವು ಕಡಿಮೆ ಇದೆ ಅಂತ ಇಳುವರಿ ಚೆನ್ನಾಗಿ ಕೊಡ್ತದೆ ಇಲ್ಲ ಅಂತ ಡೌಟ್ ಇದ್ರೆ, ಅದು ಇಲ್ಲಿ ನಿಮ್ಮ ಪಕ್ಕಕ್ಕೆ ಇದೆ, ಯಾವ ರೀತಿ ಇಳುವರಿ ಕೊಡ್ತದೆ ಅಥವಾ ಯಾವ ರೀತಿ ಅದು ಬೆಳೆಯಿದೆ ಅಂತೇಳಿ. ಸೊ ಇದು ಏನಿದೆ, ನಮ್ಮ ವಿಶ್ವವಿದ್ಯಾಲಯದಿಂದ ಒಂದು ಸರ್ವಿಸ್ ಇದ್ದಂಗೆ. ಇದು ಏನು ನಾವು ಲಾಭಕ್ಕಾಗಿ ಮಾಡ್ತಾ ಇಲ್ಲ. ಕಂಪ್ನಿಗಳು ಏನ ಮಾಡ್ತಾರೆ, ಅವ್ರದ್ದು ಬಿಸ್ನೆಸ್ ಇರ್ತದೆ, ಅವ್ರ ಕಂಪ್ನಿದು ಲಾಭ ಸಲುವಾಗಿ ಮಾಡ್ತಾ ಇರ್ತಾರೆ. ಇದು ನಮ್ದು ರೈತರಿಗೋಸ್ಕರ, ರೈತರ ಸಲುವಾಗಿ ಸೇವೆ ಅಂತ ಮಾಡ್ತಾ ಇರೋದು. ಇದರಲ್ಲಿ ಏನು ನಾವು ಬೀಜ ಉತ್ಪಾದನೆ ಮಾಡಲಿಕ್ಕೆ ಏನು ವೆಚ್ಚ ಇರ್ತದೆ, ಆ ವೆಚ್ಚನ ನಾವು ತೆಗಿಲಿಕ್ಕೆ ಇದರ ರೇಟ್ ಇಷ್ಟು ಇಟ್ಟಿರ್ತದೆ. ಸೊ ಇದು 2 kg ಬೀಜ 1 ಎಕರೆಗೆ ಅಂತ ಹೇಳಿದೆ. ಒಬ್ರು ಕೇಳ್ತಾ ಇದ್ರು, ಇದನ್ನ ಇದೇ ರೀತಿ ಪ್ರಮಾಣದಲ್ಲಿ ಬಿತ್ತಬೇಕಾ ಅಥವಾ ಇನ್ನೂ ಸ್ವಲ್ಪ ಹತ್ತಿ ಬಿತ್ತರೆ ಇನ್ನೂ ಜಾಸ್ತಿ ಗಿಡ ಬರ್ತಾವ, ಜಾಸ್ತಿ ತೆನಿ ಬರ್ತಾವ ಅಂತೇಳಿ. ಏನು ರೆಕಮೆಂಡೇಶನ್ ಇದೆ, ಸಾಲದಿಂದ ಸಾಲಕ್ಕೆ 2 ಅಡಿ ಮತ್ತು ಬೀಜದಿಂದ ಬೀಜಕ್ಕೆ 1 ಅಡಿ ಅಂತರ ಇರಬೇಕು.
ಇದನ್ನ ಬಿಟ್ಟು ಅಷ್ಟು ರೆಕಮೆಂಡೇಶನ್ ಅಂತಂದ್ರೆ ಸಾಲದಿಂದ ಸಾಲಕ್ಕೆ 2 ಅಡಿ, ಬೀಜದಿಂದ ಬೀಜಕ್ಕೆ 1 ಅಡಿ ಅಂತರದಲ್ಲಿ ಬಿತ್ತನೆ ಮಾಡಬೇಕು ಅಥವಾ ಕೈಯಿಂದ ಕಾಳು ಊರಿಸ್ಬೇಕು. ಅದು ಮಾಡಿದ್ರೆ 1 ಎಕರೆಗೆ 55,000 ಗಿಡಗಳು ಈ ಪ್ರದೇಶದಲ್ಲಿ 1 ಎಕರೆದಲ್ಲಿ ಕೂಡ್ತಾವೆ. ಸೊ ಆ ಪ್ರಮಾಣದಗೋಸ್ಕರ ಇದನ್ನ 2 kg ಬೀಜ 1 ಎಕರೆಗೆ ಸಾಕಾಗ್ತದೆ. ಇದನ್ನ ಇಲ್ಲ ನಾವು ಚೆನ್ನಾಗಿ ಬರ್ತದೆ ಅಂತ ಹೇಳಿ 1 ಎಕರೆ ಒಳಗೆ 4 ಪ್ಯಾಕೆಟ್ ಹಾಕಿದೆ ಅಥವಾ 1 ಪ್ಯಾಕೆಟ್ ಕಡಿಮೆ ಮಾಡಿದೆ ಅಂತಂದ್ರೆ ಏನಾಗ್ತದೆ, ನಿಮ್ದು ಅಂಗ್ಲಾಗ್ತದೆ ಅಥವಾ ಬಹಳ ಕೂಡ್ಕೊಂಡ್ಬಿಡ್ತದೆ. ಕೂಡ್ಕೊಂಡ್ರೆ ಏನಾಗ್ತದೆ, ಫಲವತ್ತತೆ ಸಾಕಾಗಿಲ್ಲ, ತೆನೆಗಳು ಬಹಳ ಸಣ್ಣ ಸಣ್ಣ ಆಗ್ತವೆ. ಈಗೇನು ಎಲ್ಲ ಕಡೆ ಸೇಮ್ ನೋಡಿದ್ರೆ ಇಲ್ಲಿಂದ ಸ್ಟಾರ್ಟಿಂಗ್ ಇಟ್ಕೊಂಡು ದಂಡಿ ತನಕ ನಾವು ಏನು ಕಣ್ಣು ಹಾಯಿಸ್ತೇವೆ ಎಲ್ಲದು ಒಂದೇ ಥರ ತೆನೆ ಕಟ್ಟಿದಾವೆ, ಒಂದೇ ಗಾತ್ರದಿದ್ದಾವೆ. ಸೊ ಅದ್ರ ಏನು ಅಂತಂತಂದ್ರೆ ಸರಿಯಾದ ಪ್ರಮಾಣದಲ್ಲಿ ಬೀಜ ಊರಿಸಿದ, ಕೈಲಿಂದ ಬೀಜ ಊರಿಸಿದ್ದಾರೆ. ಕೈಲಿಂದ ಬೀಜ ಊರಿಸಿದ್ದಕ್ಕೆ ಇದು ಇಷ್ಟು ಸರಿಯಾದ ಪ್ರಮಾಣದಲ್ಲಿ ಗಿಡದ ಪ್ರಮಾಣನೇ ಇದೆ ಮತ್ತು ಅದ್ರ ತೆನೆ ಗಾತ್ರನೂ ಅದೇ ರೀತಿ ಬಂದಿದೆ. ಸೊ ಹಿಂಗಾಗಿ ಇನ್ಫಾರ್ಮ್ ಆಗಿ ಇಳುವರಿ ಹೆಚ್ಚು ಕೊಡ್ಲಿಕ್ಕೆ ಅನುಕೂಲ. ಇದರ ಜೊತೆಗೆ ಎಣ್ಣೆಕಾಳು ಬೆಳೆಗಳು. ಎಣ್ಣೆಕಾಳು ಬೆಳೆ ಅಂತಂದ್ರೆ ಇದು ಮುಖ್ಯವಾಗಿ ಎಣ್ಣೆಗೋಸ್ಕರ ನಾವು ಇದನ್ನು ಮಾರ್ಕೆಟಿಗೆ ಕೊಟ್ಟಾಗ ಅವ್ರು ಮಿಲ್ದವ್ರು ಹೋಗಿ ಅದನ್ನ ಅರೆದು ಎಣ್ಣೆ ಉತ್ಪಾದನೆ ಮಾಡ್ತಾರೆ. ಯಾವಾಗಲೂ ನಾವು ಸೂರ್ಯಕಾಂತಿಯಲ್ಲಿ ನೋಡ್ಬೇಕಾದ್ರೆ ಕಪ್ಪು ಬೀಜ ಇರುವ ಬೀಜಕ್ಕೆ ನಿಮ್ಮ ಗಂಜದಲ್ಲಿ ಅಥವಾ ಮಾರ್ಕೆಟ್ದಲ್ಲಿ ಒಂದು 200 ರೂಪಾಯಿ ಕ್ವಿಂಟಲಿಗೆ ಜಾಸ್ತಿ ರೇಟು. ಅದ್ರ ಮೇಲೆ ಪಟ್ಟಿ ಇತ್ತು ಅಂತಾರೆ, ಬಿಳಿ ಬಿಳಿ ಪಟ್ಟಿ ಇದ್ದಿದ್ದು ಯಾವುದೇ ಹೈಬ್ರಿಡ್ ನೀವು ಬೆಳೆದರೆ ಅಂತಂದ್ರೆ ಅದಕ್ಕೆ 200-300 ರೂಪಾಯಿ ಕಡಿಮೆ ಮಾಡ್ತಾರೆ. ಯಾಕೆ ಅದನ್ನ ಮಾಡ್ತಾರೆ ಅಂತಂತಂದ್ರೆ ಎಣ್ಣೆ ಪ್ರಮಾಣ ಆ ರೀತಿ ಕಡಿಮೆ ಇರ್ತದೆ. ಅಂದ್ರೆ ನೀವು ಯಾವಾಗ ನೀವು ಹೈಬ್ರಿಡ್ ತಳಿಗಳನ್ನು ಹ್ಯಾಂಗ್ ಸೆಲೆಕ್ಟ್ ಮಾಡಬೇಕು ಅಂತಂದ್ರೆ ಆ ಬೀಜದ ಮೇಲೆ ಯಾವ ರೀತಿ ಈಗ ಇಲ್ಲಿ ಇದು ಅದಕ್ಕೆ ಇಲ್ಲಿ ತೋರಿಸ್ತಾ ಇದ್ದೇವೆ ನಾವು ಬೀಜ ಎಂಥದಿದೆ, ಅಥವಾ ಇಲ್ಲೇ ಪೂರ್ತಿಯಾಗಿ ಕಪ್ಪು ಬಣ್ಣದ ಬೀಜ ಇದ್ರೆ ಇದರಲ್ಲಿ ಜಾಸ್ತಿ ಎಣ್ಣೆ ಪ್ರಮಾಣ ಇದೆ ಅಂತ ಅರ್ಥ. ಇದ್ರ ಮೇಲೆ ಪಟ್ಟಿ ಪಟ್ಟಿ ಗಿರಿಗಳು ಇದ್ದು ಅಂತಂದ್ರೆ ಅದು ತೊಗಟೆ ಜಾಸ್ತಿ ದಪ್ಪ ಇದೆ, ಒಳಗಡೆ ಏನು ಕಾಳು ಇರಬೇಕು ಅದು ಸಣ್ಣದಿದೆ, ಹಿಂಗಾಗಿ ಎಣ್ಣೆ ಪ್ರಮಾಣ ಕಡಿಮೆ. ಸೊ ಅದಕ್ಕೋಸ್ಕರ ಗಂಜದೊಳಗೆ ಏನು ಮಾಡ್ತಾರೆ, ಅದಕ್ಕೆ 200-300 ರೂಪಾಯಿ ಕಡಿಮೆ ರೇಟಿಗೆ ತಗೋತಾರೆ. ಸೊ ನಾವು ಸೂರ್ಯಕಾಂತಿ ಬೆಳೆಯೋದು ಎಣ್ಣೆಗೋಸ್ಕರ ಅಥವಾ ಖಾದ್ಯ ತೈಲಗೋಸ್ಕರ. ಅದನ್ನು ನಾವು ಕರಿ ಇದ್ದ ಬೀಜನ್ನ ನಾವು ಸೆಲೆಕ್ಟ್ ಮಾಡಬೇಕು ಅಥವಾ ಹೈಬ್ರಿಡ್ ತಳಿಗಳನ್ನು ಅಂಥವನ್ನೇ ನಾವು ಸೆಲೆಕ್ಟ್ ಮಾಡಬೇಕು. ಅದರ ಜೊತೆಗೆ ಈಗ ಕೆಲವೊಬ್ರು ರೈತರು ಹೇಳ್ತಿದ್ರು ಇವು ಬೀಜ ಮುಂದೆ ನಾವು ಸಾಕಷ್ಟು ಇದನ್ನು ನೋಡಿದಾಗ ಮುಂದಿನ ಸಲ ನಾವು ಇದನ್ನು ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಒಳ್ಳೆಯದು, ನಮಗೂ ಅದು ಧೈರ್ಯ ತುಂಬಿದಂಗೆ ಆಯಿತು. ಇದ್ರ ಬೀಜ ನಮಗೆ ಬೀಜ ಘಟಕದಲ್ಲಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರದಲ್ಲಿ ಸಿಗ್ತವೆ, ರಾಯಚೂರದಲ್ಲಿ. ಮತ್ತು ಇದ್ರ ಜೊತೆಗೆ ನಾನು ಕೃಷಿ ಇಲಾಖೆಯ ಅಧಿಕಾರಿಗಳಿಗೂ ನಾನು ಕೇಳ್ಕೊಳ್ಳೋದು ಏನು ಅಂತಂದರೆ ಇದನ್ನ RSK ಥ್ರೂ, ಈಗ ರೈತರು ನೀವು ಕೇಳಬೇಕು ಇದನ್ನ, ಈಗ RSK ಥ್ರೂ ಒಳಗೆ ಯಾಕೆ ಇದು ಸಿಗಂಗಿಲ್ಲ, ಇದು ನಮಗೆ ಅದರೊಳಗೂ ನಮಗೆ ಕೊಡಿ ಅಂತೇಳಿ ನೀವು ಕೇಳಬೇಕು. ನಾವು ನಮ್ದು ಒಂದು ಇದರಿಂದ ನಾವು ಅದನ್ನ ರಿಕ್ವೆಸ್ಟ್ ಮಾಡ್ಕೋತೀವಿ. ಇವೆರಡನ್ನು ಕೈ ಜೋಡಿಸಿದ ಕೃಷಿ ಇಲಾಖೆಯನ್ನು ಸಹ ಇದನ್ನ RSK ಥ್ರೂ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಇದನ್ನು ಕೇಳ್ತೀನಿ. ಇದರ ಜೊತೆಗೆ ಇನ್ನೊಂದು 2 ಮಾತುಗಳನ್ನು ಹೇಳಿ ಮುಗಿಸ್ತೀನಿ. ಖಾದ್ಯ ತೈಲದ ಬಗ್ಗೆ ನಾವು ಈಗ ಏನು ಯುದ್ಧ ಆಗ್ತಾ ಇದೆ, ಈಗ ಭಾಳಷ್ಟು ಮಂದಿ ಪೇಪರ್ ಒಳಗೆ ಓದಿರ್ಬೋದು ಅಥವಾ ಟಿವಿಗೆ ಮೊಬೈಲ್ ಒಳಗೂ ಬರ್ತಾ ಇದೆ. ಸೊ ಇದು ನಮಗೆ ಆಹಾರಕ್ಕೂ ಹೊಡೆತ ಬೀಳ್ತಾ ಇದೆ. ಪರ್ಟಿಕ್ಯುಲರ್ ಆಗಿ ನಾವು ತಿನ್ನುವ ಖಾದ್ಯ ತೈಲ ಅದು ನಾವೇನು ತಿಂತಾ ಇದ್ದೀವೋ ಅದು ಸರಿಯಾದ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಈಗೇನು ಮೊದಲೆಲ್ಲ ಕೇಳ್ತಿದ್ದೆವು ಶಹರ ಒಳಗೆ ಎಲ್ಲೋ ಒಂದು ಹಾರ್ಟ್ ಅಟ್ಯಾಕ್ ಆಯಿತು ಅಥವಾ ಹಾರ್ಟಿನ ಸಲುವಾಗಿ ಅಡ್ಮಿಟ್ ಆದರು ಅಂತೇಳಿ. ಈಗ ಹಳ್ಳಿ ಒಳಗೂ ಬಂದಿದ್ದಾವೆ, ಹೌದಾ? ಹಳ್ಳಿ ಒಳಗೂ ಸಹ ಹಾರ್ಟ್ದಿಂದ ಇಷ್ಟೆಲ್ಲ ದುಡಿತೀರಿ, ಕೆಲಸ ಮಾಡ್ತಾ ಇರ್ತೀರಿ, ಅಂದರೂ ಸಹ ಹಾರ್ಟ್ದ ಪ್ರಾಬ್ಲಮ್ ಆಗ್ತಾ ಇದ್ದಾವೆ. ಇದು ಎದಕ್ಕಂತಂದ್ರೆ ನಾವು ಖಾದ್ಯ ತೈಲದ ಏನು ಪ್ರಮಾಣ ಇದೆ ಅದನ್ನು ಸರಿಯಾದ ಪ್ರಮಾಣದಲ್ಲಿ ನಾವು ತಿಂತಾ ಇಲ್ಲ. ಮತ್ತು ಈ ಎಣ್ಣೆ ಕಾಳದಲ್ಲಿನೂ ಸಹ ಕುಸುಬಿ, ಸೂರ್ಯಕಾಂತಿ ಇಂಥ ಎಣ್ಣೆಯನ್ನು ನಾವು ತಿನ್ಬೇಕು, ಅಂದರೆ ಅದು ನಮ್ಮ ದೇಹಕ್ಕೆ ಒಳ್ಳೆಯದು. ಸೊ ಇದನ್ನು ಎಲ್ಲಿದು ಬರಬೇಕು ಅಂತ ನಿಮ್ಮಂಥ ರೈತರು ಇದಕ್ಕೆ ಕೈ ಜೋಡಿಸ್ಬೇಕು. ರೈತರು ಬೆಳೆದು ಕೊಟ್ಟರೆ ಸಹ ನಾವು ಇದನ್ನು ತಿನ್ನಲಿಕ್ಕೆ ಸಾಧ್ಯ. ಸೊ ಹಿಂಗಾಗಿ ಇಂಥ ಯುದ್ಧ ಪರಿಸ್ಥಿತಿ ಒಳಗೂ ಸಹ ನಿಮ್ಮ ರೈತರ ಪಾತ್ರ ಬಹಳ ಮುಖ್ಯವಾಗಿದೆ. ಮತ್ತು ಪರ್ಟಿಕ್ಯುಲರ್ ಆಗಿ ಖಾದ್ಯ ತೈಲ ನಾವು ತಿನ್ನುವ ಏನು ಎಣ್ಣೆ ಇದೆ ಅದನ್ನು ಬೆಳೆದು ಕೊಡಲಿಕ್ಕೆ ನಿಮ್ಮ ಜವಾಬ್ದಾರಿನೂ ಅದರಲ್ಲಿ ಇದೆ. ಆ ದಿಸೆಯಲ್ಲಿ ನೀವು ನಮ್ಮ ಸೂರ್ಯಕಾಂತಿ ವಿಭಾಗಕ್ಕೆ ಮತ್ತು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯಕ್ಕೆ ಮತ್ತು ಎಲ್ಲ ಕೃಷಿ ಇಲಾಖೆಗೆ ಇದನ್ನು ಕೈ ಜೋಡಿಸಿ ಹೆಚ್ಚು ಖಾದ್ಯ ತೈಲವನ್ನು ಉತ್ಪಾದನೆ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕು ಮತ್ತು ಹೆಚ್ಚು ಬೆಳಿಬೇಕು ಅಂತ ಈ ಸಂದರ್ಭದಲ್ಲಿ ನಿಮ್ಮನ್ನು ಕೇಳ್ಕೊತಾ ನನಗೆ ಆಯೋಜಕರಿಗೆ ವಂದಿಸುತ್ತಾ ಈ 2 ಮಾತಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನಮಸ್ಕರಿಸುತ್ತಾ ನನ್ನ 2 ಮಾತು. ಈ ಒಂದು ಕ್ಷೇತ್ರೋತ್ಸವದ ಸಂದರ್ಭದಲ್ಲಿ RSS ಯಾವ ರೀತಿಯಾಗಿ